ಅಂಜಲಿ ಅಂಜಲಿ ಅಂಜಲಿ. ಒಂದ್ ನಿಮಿಷ ಇರಿ, ಸ್ವಾಮಿ ಕೂಡ್ಲಿ ನಾ ತೋರಿಸ್ತಾನೆ. ನಮಗೆ ಕಾಳಿ ಅಪ್ಪಣೆಯಾಗಿದೆ. ಯಾವುದೇ ಕಾರಣಕ್ಕೂ ಈ ಮನೆಯಲ್ಲಿ ನಿಲ್ಲೋ ಹಾಗಿಲ್ಲ. ಲೋಕ ಕಲ್ಯಾಣಕ್ಕಾಗಿ ಹೊರಡಲೇಬೇಕಾಗಿದೆ. ಇವನು ಸ್ವಾಮಿ ಯಾವತ್ತೂ ನೋಡ್ಸಿಲ್ಲ. ಇಲ್ಲ, ನಿಮ್ಮನ್ನ ಇಲ್ಲಿಂದ ಹೋಗಕ್ ನಾನು ಬಿಡಲ್ಲ. ನೀವ್ ಹೇಳ್ತಾ ಇರೋದು ಸುಳ್ಳು. ಭೂತ ಈ ಮನೆಯಲ್ಲೇ ಇದೆ. ಅದು ಈ ಮನೇಲೇ ಇದೆ ಅಂತ ಹೇಗೆ ಹೇಳ್ತೀರಿ? ನಿಮ್ಮ ಹತ್ರ ಏನ್ ಸಾಕ್ಷಿ ಇದೆ? ಇವ್ರು ಹೇಳ್ತಾ ಇರೋದು ಸರಿಯಾಗೇ ಇದೆ. ಅಲ್ಲ, ಸ್ವಾಮಿಗಳನ್ನ ಅನುಮಾನ ಪಡುವಷ್ಟು ಕೋಪ ನಿನಗೆ? ಏಯ್, ಭೂತ ಇಲ್ಲೇ ಇದೆ ಅನ್ನಕ್ಕೆ ನಿನ್ನ ಹತ್ರ ಸಾಕ್ಷಿ ಏನೇ ಇದೆ? ಅಯ್ಯಯ್ಯೋ, ಎಲ್ಲ ಬೈತಿದಾರಲ್ಲಪ್ಪ, ಏನ್ ಮಾಡೋದೀಗ? ಈ ಸ್ವಾಮಿಗೆ ಭೂತದ ಅಂತ ಹೇಗೆ ನಂಬಿಸ್ಲಿ? ಐಡಿಯಾ, ಭೂತ ಅಂತ ತೋರಿಸ್ಬೇಕಾ? ಇರಿ, ತೋರಿಸ್ತೀನಿ. ಅತ್ತೆ, ನನ್ನ ತೋರ್ಸು, ಆಗ ಸ್ವಾಮಿಗೆ ಭೂತ ಇದೆ ಅಂತ ಗೊತ್ತಾಗತ್ತೆ. ನಿಮ್ಗೆಲ್ಲ ಭೂತ ಇದೆ ಅಂತ ಸಾಕ್ಷಿ ಬೇಕಲ್ವಾ? ಅಲ್ಲಿ ನೋಡಿ. ಅಬ್ಬಾ, ಸದ್ಯ ನಮ್ಮ ಪುಟ್ಭೂತ ಎಲ್ಲೂ ಹೋಗಿಲ್ಲ, ಇಲ್ಲೇ ಇದೆ. ಥ್ಯಾಂಕ್ ಗಾಡ್. ಭೂತ ಇಲ್ಲೇ ಇದೆ ಅನ್ನಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾ? ಸ್ವಾಮಿಗಳೇ, ಏನ್ ನಡೀತಿದೆ ಇಲ್ಲಿ? ಕಾಳಿ, ಇದು ಭೂತ ಅಲ್ಲ. ಭೂತ ಇದೆ ಅಂತ ನಿಮ್ಗೆ ನಂಬಿಸೋದಿಕ್ಕೆ ಯಾರೋ ಮಾಡ್ತಾ ಇರೋ ಕಣ್ಕಟ್ಟು ವಿದ್ಯೆ. ಸ್ವಾಮೀಜಿ, ನಾನು ನಿಮ್ಮನ್ನು ನಂಬ್ತೀನಿ. ಆದ್ರೆ ನೀವಿವತ್ತು ಇಲ್ಲೇ ಇದ್ದು ಈ ಕಣ್ಕಟ್ ವಿದ್ಯೆನ ಯಾರು ಮಾಡ್ತಿದ್ದಾರೆ ಅನ್ನೋದನ್ನ ಪತ್ತೆ ಮಾಡಿ ಇಲ್ಲಿಂದ ಹೋಗ್ಬೇಕು. ಹೌದು ಸ್ವಾಮೀಜಿ, ರಾಗಿಣಿ ಹೇಳ್ತಿರೋದು ಸರಿಯಾಗಿದೆ. ನೀವು ಭೂತನೇ ಓಡಿಸಿದ್ದೀರಾ, ಇದು ಯಾವ ಲೆಕ್ಕ ನಿಮ್ಗೆ? ಅದಕ್ಕೆ ಇವತ್ತು ನೀವು ಇಲ್ಲೇ ಇದ್ದು ಆ ಯಕ್ಷಿಣಿ ಯಾರು ಮಾಡ್ತಿದ್ದೀರ ಅಂತ ಕಂಡಿಡ್ದು ಅವ್ರಿಗೆ ಸರಿಯಾದ ಶಿಕ್ಷೆ ಕೊಡ್ಬೇಕು ನೀವು. ಹೌದು ಸ್ವಾಮೀಜಿ, ನೀವು ಹೋಗ್ತೀನಿ ಅಂದ್ರು ನಾನಂತೂ ಬಿಡಲ್ಲ.
ಯಕ್ಷಿಣಿನೋ ಕಣ್ಕಟ್ಟೋ ಭೂತನೋ ಮ್ಯಾಜಿಕ್ಕೋ ಯಾವುದು ಅಂತ ನೀವೇ ಕಣ್ಣಿಡೀರಿ. ಕಾಳಿ, ಏನು ನನಗೆ ಸವಾಲಾಗ್ತೀಯಾ? ನನ್ನ ಶಕ್ತಿ ಏನು ಅಂತ ಗೊತ್ತಿಲ್ಲ ನಿನಗೆ? ಇವತ್ತು ರಾತ್ರಿ ಮನೆಯಲ್ಲಿ ಆ ಭೂತ ಇರಬೇಕು, ಇಲ್ಲ ನಾವಿರಬೇಕು. ಎರಡರಲ್ಲಿ ಒಂದು ತೀರ್ಮಾನ ಆಗುತ್ತೆ. ಈ ಸವಾಲನ್ನ ನನ್ನ ಜೀವನೇ ಪಣಕ್ಕಿಟ್ಟು ಸ್ವೀಕಾರ ಮಾಡ್ತಿದ್ದೀನಿ. ಕಾಳಿ, ನಾಳೆ ನಾವೇ ಇರೋದಿಲ್ಲ ಬೇಕಾ ಮೀಟಿಂಗು, ಶಾಶ್ವತ ಯಾವುದು ಇಲ್ಲ ಎಲ್ಲ ಶೇಕಿಂಗು. ಸೊ ಅದಕ್ಕೆ 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 ಏನೋ ಅವನ್ ಹಾಡೋ ಕೈಲೆ ನಿನ್ಗೂ ಅಂಟ್ಕೊಂಡ್ಬಿಡ್ತಾ? ನಿನ್ನೆ ಯಾವುದೋ ಒಂದು ಭೂತ ನನ್ನ ಹಿಡ್ಕೊಂಡು ಅಳ್ಳಾಡಿಸ್ಬಿಡ್ತು. ಯಾವ ಭೂತನೋ? ನೀನೇ ರಾಗಿಣಿ ರೂಮ್ ಮುಂದೆ ನಿಂತಾಗ ನೀನೇ ತಾನೇ ಬಂದು ನನ್ನನ್ನು ಅಳ್ಳಾಡ್ಸಿದ್ದು. ಅಲ್ಲಿ ನೀನಲ್ಲಿದ್ದು ಆ ಮಗು ಕಿಶೋರ್ ಐತಿದ್ದು. ಏನ್ ಜಾಸ್ತಿ ಆಯ್ತಾ? ತೆಗೆದು ಬಿಟ್ಟ ಅಂದ್ರೆ ಬೂಡೆ ಕಳಿಸ್ಕೊಂಡು ಕೈಗೆ ಹೋಗ್ಬಿಡ್ಬೇಕು. ಕಪ್ಪೆರ ಅಂತಂದು ಏನಾದ್ರೂ ಎಡವಟ್ ಮಾಡ್ಬಿಟ್ಟಿರಿ. ಮನೆಯಲ್ಲಿ ಯಾರಿಗಾದ್ರೂ ಎಚ್ಚರ ಆದ್ರೆ ನಮ್ಮ ಕತೆ ಗೋವಿಂದ. ಆಮೇಲೆ ಭೂತ ಓಡಿಸು ಅಂತ ಸಾಯೋ ತನಕ ಮನೆಯಲ್ಲೇ ಕೂಡ ಹಾಕ್ಬಿಡ್ತಾರೆ. ಈ ಮನೆ ನಮ್ಮ ಪಾಲಿಗೆ ಅಂಡಮಾನ್ ಜೈಲಾಗ್ಬಿಡುತ್ತೆ. ಇಲ್ಲಿಂದ ತಪ್ಪಿಸ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ರ. ಹೌದು, ಅದು ಯಾವುದೋ ಐನಾತಿ ಭೂತ ಅಂತ ಕಾಣುತ್ತೆ. ನಾವು ಭೂತ ಓಡಿಸೋಣ ಅಂತ ಬಂದಿದ್ದೇ ಅಲ್ಲ. ಯಾವನು ಗೊತ್ತಿತ್ತಪ್ಪ ಇಲ್ಲಿ ನಿಜವಾದ ಭೂತನೇ ಅಟಕಾಯಿಸ್ಕೊಂಡಿದೆ ಅಂತ. ಏನೋ ಆ ಅಮ್ಮ ಎದುರ್ಕೊಂಡಿದ್ದಾಳೆ. ಭೂತ ಓಡಿಸೋ ನೆಪದಲ್ಲಿ ಒಂದಷ್ಟು ದುಡ್ಡು ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಈಗ ನೋಡಿದ್ರೆ ಆ ಭೂತ ನನ್ನ ಹೆಗಲೇರ್ ಕೂತಿದೆ. ನೀನ್ ಹೆಂಗಸ್ರು ಅಂದ್ರೆ ಬಾಯ್ ಬಿಡ್ತೀಯಾ? ಅದ್ ಯಾವ್ದೋ ಮೋಹಿನಿನೇ ಇರ್ಬೇಕು. ಅದ್ಯಾವ ಬಾಯಲ್ಲಿ ನೀನು ಗಂಗಾಳಿಯಲ್ಲಿ ನಾನು ತೇಲಿ ಬಂದೆ ಅಂತ ಹೇಳಿದ್ಯೋ ತಕ್ಷಣನೇ ಭೂತ ಬಂದು ಅಟ್ಕಾಯಿಸ್ಕೊಂಡ್ಬಿಟ್ಟಿದೆ. ಆ ಭೂತ ಬಂದಿರೋದು ಈ ಮನೆಯವ್ರು ಕಾಡೋದಿಕ್ಕಲ್ಲ, ನಿನ್ ಮೇಲೆ ನಿನ್ ಲವ್ವಿಗೆ ಅನ್ಸುತ್ತೆ. ಈಗ ಅದು ನೀನ್ ಹಿಂದೆನೇ ಬರುತ್ತೆ ಅಂತ ಕಾಣಿಸುತ್ತೆ. ಈಗ ಬಂದಾಗ ಮಾತಾಡಬೇಡ, ಇದು ತಮಾಷೆ ಮಾಡೋ ಟೈಮಲ್ಲ. ಸುಮ್ಮನೆ ನನ್ನ ಜೊತೆ ಬನ್ನಿ. ಒಂದು ನಿಮಿಷ ಹೊರಗಡೆ ಯಾರಾದರೂ ಇದಾರೋ ಇಲ್ವೋ ಅಂತ ನೋಡ್ಬಿಟ್ಟು ಕರಿತೀನಿ. ಕರೆದ ಮೇಲೆ ನೀವು ಮಾಡ್ತಾ ಇತ್ಕೊಂಡು ಬನ್ನಿ. ಬನ್ನಿ, ಇಬ್ಬರಲ್ಲ ಒಬ್ಬೊಬ್ಬರಾಗಿ ಬನ್ನಿ. ನಿನಗೇನು ಸಪ್ರೇಟಾಗಿ ಓಲ್ಗ ಕರಿಬೇಕಾ? ಬಾರೆ. ಸ್ವಾಮಿ ಕತ್ತೋಗ್ತಿದಲ್ಲ, ಏನ್ ಮಾಡೋದೀಗ? ಈ ಕಳ್ ಸುಮ್ನೆ ಹೇಗಾರು ಮಾಡಿ ತಡಿಬೇಕಲ್ಲ. ಹಾ, ಐಡಿಯಾ. ಅಸ್ಪುಸ್ ಲಿಂಬು ಜ್ಯೂಸ್ ಗಂಟೆ ನೀನು ಎಲ್ಲರೂ ಜೋರಾಗಿ ಹುಡ್ಕೊಂಡ್ಬಿಡು ಪ್ಲೀಸ್ ಪ್ಲೀಸ್. ಗಣೇಶ ಪ್ಲೀಸ್ ಎಲ್ಲ ಲೈಟ್ ಆನ್ ಮಾಡಪ್ಪ ಪ್ಲೀಸ್ ಪ್ಲೀಸ್.
ರುಂಡಮಾಲಿನಿ ಶೂಲಪಾಣಿನಿ ಭೂತೋಚ್ಚಾಟನಂ ಕುರುಕುರು ಸ್ವಾಹ ಭೂತೋಚ್ಚಾಟನಂ ಕುರುಕುರು ಸ್ವಾಹ. ಗಂಟೆ ಬರ್ತಿರೋದು ಸ್ವಾಮಿಗಳ? ನಾನು ಅರ್ಧ ರಾತ್ರಿನಲ್ಲಿ ಯಾರು ಗಂಟೆ ಬರ್ತಿರೋದು ಅಂತ ಹೆದರ್ಕೊಂಡ್ಬಿಟ್ಟಿದ್ದೆ. ಅಲ್ಲ ಸ್ವಾಮಿಗಳೇ, ಇಲ್ಲಿ ಕುತ್ಕೊಂಡು ಏನ್ ಮಾಡ್ತಿದ್ದೀರಾ? ನಾನು ಆ ಭೂತವನ್ನ ಓಡಿಸಿದ್ದೀನಿ. ಅದು ಎಲ್ಲಿ ವಾಪಸ್ ಇಲ್ಲಿಗೆ ಬಂದ್ಬಿಡುತ್ತೆ ಅಂತ ದಿಗ್ಬಂಧನ ಹಾಕೊಂಡು ಕಾಯ್ತಾ ಕೂತಿದ್ದೀನಿ. ಏನ್ ಭೂತನ ಓಡಿಸ್ತಿರ್ಲಿಲ್ಲ. ಅವ್ರು ಶಿವಚಂದ್ ಜೊತೆ ಮನೆ ಬಿಟ್ಟು ಓಡ್ಬೇಕು ಅಂತ ಪ್ಲಾನ್ ಮಾಡಿದ್ರು. ನಾನು ಮ್ಯಾಜಿಕ್ ಮಾಡಿ ಅವ್ರನ್ನ ನಿಲ್ಸಿದ್ದೇನೆ. ನೀವೆಲ್ಲ ಹೋಗಿ ಮಲಗಿ, ನೀವ್ಯಾರು ಇಲ್ಲಿ ಇರಬಾರ್ದು. ಓಂಕಾಳಿ ಓಂಕಾಳಿ ಜೈ ಕಾಳಿ ಜೈ ಕಾಳಿ. ಸ್ವಾಮಿಗಳೇ, ನೀವು ನಿರ್ವಿಘ್ನವಾಗಿ ಗಂಟೆ ಅಳ್ಳಾಡ್ಸ್ತಾ ಪೂಜೆ ಮಾಡಿ. ನಿಮ್ಗೆ ಅಕಸ್ಮಾತ್ ನಿದ್ದೆ ಬಂದ್ರೆ ಭೂತ ಬಾಗ್ಲಲ್ಲಿ ಬರ್ದಿರೋ ಹಾಗೆ ನಾನು ಬೀಗ ಹಾಕ್ತೀನಿ. ಸ್ವಾಮಿಗಳು ಏನಾರು ಹೇಳ್ಬೇಕಿತ್ತ? ಅಲ್ಲಾಡ್ಸೋದು ಅಲ್ಲಾಡ್ಸ್ತೀರಾ? ನಿಧಾನಕ್ಕೆ ಅಲ್ಲಾಡ್ಸಿ, ಸೌಂಡ್ ಬರಬಾರ್ದು, ನಿದ್ದೆ ಮಾಡಬೇಕು. ಸ್ವಾಮಿಗಳೇ, ಭೂತ ಬಾಗ್ಲಲ್ಲೇ ಬರುತ್ತೆ ಅನ್ಕೊಂಡು ಕೂತಿದ್ದೀರಲ್ಲ. ಕಿಟಕಿ ಸಂದಿ, ಬಾಲ್ಕನಿ, ಇತ್ಲು ಬಾಗ್ಲು, ವೆಂಟಿಲೇಟ್ರು ಎಲ್ಲ ಕಡೆಯಿಂದನೂ ಬರ್ಬೋದಲ್ವಾ? ಅಲ್ಲೂ ಎಲ್ಲ ನಿಂಬೆಹಣ್ಣಿಟ್ಟು ಪೂಜೆ ಮಾಡ್ತಾ ಇರಿ, ಅಷ್ಟಲ್ಲಿ ಬೆಳಕಾಗತ್ತೆ. ಗುಡ್ ನೈಟ್. ಸರಿಯಾಗಿ ಹೇಳ್ದೆ ಅತ್ತೆ. ಗುಡ್ ನೈಟ್ ಗುಡ್ ಸ್ವಾಮಿ. ಅಮ್ಮ ಅಮ್ಮ, ಎಷ್ಟು ಅಂತ ನನ್ನನ್ನು ಸತ್ವ ಪರೀಕ್ಷೆ ಮಾಡ್ತೀಯ ತಾಯಿ? ಈ ಜನಗಳ ಮುಂದೆ ನನ್ನ ಪರೀಕ್ಷೆ ಮಾಡೋದನ್ನ ನಿಲ್ಲಿಸಿಬಿಡು. ನನಗೆ ಗೊತ್ತು ತಾಯಿ, ನನಗೆ ಗೊತ್ತು. ನನ್ನನ್ನು ಇನ್ನಷ್ಟು ಗಟ್ಟಿಗೊಳಿಸ್ಲಿಕ್ಕೆ ಇಂಥ ಪರೀಕ್ಷೆಗಳನ್ನು ಮಾಡ್ತಿದ್ದೀಯಾ. ನನ್ನನ್ನು ಗೆಲ್ಲಿಸಿಬಿಟ್ಟೆ ತಾಯಿ, ನನ್ನನ್ನು ಗೆಲ್ಲಿಸಿಬಿಟ್ಟೆ. ನಿನ್ನ ಪದತಲದಲ್ಲಿ ನನ್ನ ಕುತ್ತಿಗೆಯನ್ನು ಕತ್ತರಿಸಿ ಇಡ್ತೀನಮ್ಮ. ಇವನು SSLCನೇ ಫೇಲು, ಅದೇನು ಕೇಕ್ ಕತ್ತರಿಸೋದಕ್ಕೆ? ಈ ಅಂಜಲಿ ಅಕ್ಕ ನೋಡ್ಕೊಂಬರ್ತೀನಿ ಅಂತ ಆಸ್ಪತ್ರೆಗೆ ಹೋದ್ಲು, ಯಾಕಿನ್ನೂ ಬರಲಿಲ್ಲ? ಕಾಳಿ, ಇನ್ನು ಮುಂದೆ ನೀವು ಯಾವ ಭಯ ಇಲ್ಲದೆ ಈ ಮನೆಯಲ್ಲಿ ಸರ್ವತಂತ್ರ ಸ್ವತಂತ್ರರಾಗಿರಬಹುದು. ಆ ಭೂತ ಈ ಮನೆ ಬಿಟ್ಟು ಹೋಗಿದೆ. ಇನ್ನು ಮುಂದೆ ಅದರ ಆಟ ಏನೂ ನಡೆಯೋದಿಲ್ಲ. ಯಾಕೆ? ಯಾರಿಗೂ ನಂಬಿಕೆ ಬರಲಿಲ್ವಾ? ಕರೀರಿ ಆ ಭೂತನ.
ಬಂದು ನನ್ನ ಮುಂದೆ ಯಾವ್ದಾರ ಶಕ್ತಿ ಪ್ರದರ್ಶನ ಮಾಡು ಅಂತ ಕರೀರಿ. ಏ ಭೂತ, ನೀನು ಇರೋದು ನಿಜನೇ ಆಗಿದ್ರೆ ಅಡಗಿಕೊಂಡು ಕೂತಿರ್ಬೇಡ. ಬಾ ನನ್ನ ಮುಂದೆ, ತೋರಿಸು ನಿನ್ನ ಪೌರುಷ. ಏ ಅವ್ನು ಸುಮ್ ಕೂಡ ಕೇಳಿ ಮತ್ತೆ ಭೂತ ಬಂದ್ಗಿಂದಿತ್ತು. ಅದೆಲ್ಲಿದ್ದೀಯಾ? ಬಂದು ನನ್ನ ಎದುರುಗಡೆ ನಿಲ್ಲು. ಅದೇನ್ ಗಂಟೆ ಅಳ್ಳಾಡಿಸ್ತೀಯ? ಅಳ್ಳಾಡ್ಸು ಅಳ್ಳಾಡ್ಸು ಅಳ್ಳಾಡ್ಸು. ಅದೇನು ಪಾತ್ರೆ ತಿರುಗಿಸ್ತೀಯ? ತಿರುಗ್ಸು ತಿರುಗ್ಸು ತಿರುಗ್ಸು. ನನ್ನ ಪಂಚೆ ಒಳಗಡೆ ಬಂದು ಸೇರ್ಕೋತೀಯಲ್ಲ, ಈಗ ಬಾ, ಬಂದು ನನ್ನ ಪಂಚೆ ಕಿತ್ತಾಕು. ಅಂಜಲಿ ಇಲ್ಲ ಅಂತ ಎಷ್ಟು ರೋಪ್ ಆಗ್ತಿದ್ದಾನೆ ಇವನು. ಇವನಿಗೆ ತಕ್ಕ ಶಾಸ್ತಿ ಮಾಡಬೇಕು. ಏಯ್, ಇವನಿಗೇನಾದ್ರು ತಲೆ ಕೆಟ್ಟಿದ್ಯಾ? ಬಚ್ಚಿಟ್ಟಿರೋ ಮಾವಿನ ಹಣ್ಣು ಏನಾದರೂ ಉದುರಿದ್ರೆ ಇವರೆಲ್ಲ ಸೇರ್ಕೊಂಡು ಇವನು ತಲೆನೇ ಉದುರಿಸ್ತಾರೆ. ಅಯ್ಯೋ, ಅಂಜಲಿ ಇನ್ನೂ ಬರಲೇ ಇಲ್ವಲ್ಲ. ನಾನು ಹೇಳಲಿಲ್ವಾ, ಇನ್ನು ಯಾವುದೇ ಕಾರಣಕ್ಕೂ ಆ ಭೂತ ಈ ದಿಕ್ಕಿಗೆ ತಲೆ ಹಾಕೋದಿಲ್ಲ. ನೀವು ಯಾವುದೇ ಭಯ ಇಲ್ಲದೆ ಈ ಮನೆಯಲ್ಲಿ ಇರಬಹುದು. ತಾಳಿ ಆಜ್ಞೆಯಂತೆ ನಾವೀಗ ಹೊರಡ್ತಾ ಇದ್ದೀವಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಓಂ ರೀಂ ರೂಂ ಫಟ್ ಸ್ವಾಹ, ಫಟ್ ಫಟ್ ಸ್ವಾಹ. ಬೇಗ ನೋಡಿಯೋ, ಯಾವುದಾದ್ರೂ ಭೂತಾಗಿದ್ದ ಬರೋಷ್ಟರಲ್ಲಿ ಇಲ್ಲಿಂದ ಜಾಗ ಖಾಲಿ ಮಾಡೋಣ. ಕಂಕಾಳಿ. ನೀವಿಲ್ಲಿದ್ದೀರಿ ಅಂತ ಗೊತ್ತಾಯ್ತು. ನಿಮ್ಮ ದರ್ಶನ ಭಾಗ್ಯ ಪಡೆದು ನಮ್ಮ ಸಮಸ್ಯೆನ ಹೇಳೋಣ ಅಂತ ಬಂದ್ವಿ. ಕಾಳಿ ನಮಗೆ ಪೂರ್ವಯೋಜಿತ ಕಾರ್ಯಕ್ರಮವೊಂದನ್ನು ನಿರ್ಧರಿಸಿದ್ದಾಳೆ. ಅವಳ ಅಪ್ಪಣೆಯ ಮೇರೆಗೆ ನಾವೀಗ ಕೂಡಲೇ ಹೋಗಬೇಕಾಗಿದೆ. ನೆಕ್ಸ್ಟ್ ಟೈಮ್ ನಮ್ಮ ರಂಭಾ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡು ಬನ್ನಿ. ಅಯ್ಯಯ್ಯೋ, ಹಾಗನ್ಬೇಡಿ ಸ್ವಾಮಿ, ನಿಮ್ಮನ್ನೇ ನಂಬ್ಕೊಂಡ್ಬಂದಿದ್ದೀನಿ. ನೀವು ದಯಪಾಲ್ಸೋರ್ಗೂ ನಿಮ್ಮ ಪಾದ ಬಿಡಲ್ಲ ಸ್ವಾಮಿ. ಸ್ವಾಮಿಗಳೇ, ಪ್ರಸಾದ ಕೊಟ್ಟು ಕಳಿಸಿ, ಟೈಮ್ ಆಯಿತು. ಎಲ್ಲವೂ ಕಾಳಿಯ ಚಿತ್ತ. ಎದ್ದೇಳಿ, ನಿಮ್ಮ ಸಮಸ್ಯೆ ಏನು ಅಂತ ಹೇಳಿ. ಸ್ವಾಮಿ, ನನಗೆ ಮದುವೆ ಆಗಿ 20 ವರ್ಷ ಆಯಿತು, ಇನ್ನೂ ಮಕ್ಕಳಾಗಿಲ್ಲ. ನೀವು ಕೊಡೋ ಮಾವನಣ್ಣು ತಿಂದರೆ ಮಕ್ಕಳಾಗುತ್ತಂತೆ. ತಾವು ಅನುಗ್ರಹಿಸಬೇಕು ಸ್ವಾಮಿ. ನಮ್ಮ ಸ್ವಾಮಿ ಸಂತಾನ ಬಗ್ಗೆ ಕೊಡೋದ್ರಲ್ಲಿ ಎಕ್ಸ್ಪರ್ಟು. ಅವ್ರು ನೆರಳು ಬಿದ್ದರೆ ಸಾಕು, ಮಕ್ಕಳಾಗ್ಬಿಡುತ್ತೆ. ಕಾಳಿ ಕಾಳಿ. ಇದನ್ನ ಗಂಡನಾದವನು ವಾಟೆ ಸಮೇತ ಹಚ್ಚಿದ ಕೆಚ್ಕೊಂಡು ತಿಂದರೆ ಮಕ್ಕಳಾಗುತ್ತೆ. ಲಿಂಬೋಜೋಸ್, ಏ ಮಾಮೂನೇ ಮಾಮೂನೇ, ನಿನ್ನ ಆಂಟಿ ಕೈಗೆ ಹೋಗು ಪ್ಲೀಸ್ ಪ್ಲೀಸ್. ಯೋಚನೆ ಮಾಡಬೇಡಿ. ತಾಯಿ ಕಾಳಿ ಹಣ್ಣನ್ನು ಆಕೆಗೆ ಕರುಣಿಸಿದ್ದಾಳೆ, ನಿಮಗೆ ಬೇರೆ ಹಣ್ಣನ್ನು ಕರುಣಿಸ್ತಾಳೆ. ಕಾಳಿ. ಲಿಂಬೋಜೋಸ್, ಏ ಮಾಮೂನೇ ಪ್ಲೀಸ್ ಮತ್ತೆ ಆಂಟಿ ಕೈಗೆ ಹೋಗು ಪ್ಲೀಸ್ ಪ್ಲೀಸ್. ತಗೊಳ್ಳಿ ಕಾಳಿಯ ವರಪ್ರಸಾದ.